ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವರು ಮುಖ್ಯಮಂತ್ರಿಗಳು ಒಂದು ದಾಖಲೆಯನ್ನು ಮುರಿಬೇಕಾಗಿತ್ತು. ದಿವಂಗತ ಅಂದು ಮುಖ್ಯಮಂತ್ರಿಗಳಾದಂತ ದೇವರಾಜ ಅರಸರು ಅವರು ನಂತರ ಸುದೀರ್ಘವಾಗಿ ಆಡಳಿತ ನಡೆಸಿದಂತ ವ್ಯಕ್ತಿ, ಹೊಸ ದಾಖಲೆಯನ್ನು ಬರೆದಂತ ವ್ಯಕ್ತಿ, ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯನಿಗೆ ನನ್ನ ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾಕಂದ್ರೆ ಇವತ್ತು ಕಳೆದ 17 ವರ್ಷಗಳಿಂದ ಸನ್ಮಾನ್ಯ ಸಿದ್ದರಾಮಯ್ಯನವರು ಯಾವುದೋ ಒಂದಲ್ಲಾರ್ದಂತೆ ಒಂದರಲ್ಲಿ ಸಾಂವಿಧಾನಿಕ ಹುದ್ದೆಯಲ್ಲಿ ಅವರು ಅಧಿಕಾರದಲ್ಲೇ ಮುಂದುವರಿಸ್ಕೊಂತ ಬಂದಿದ್ದಾರೆ. ಈ 17 ವರ್ಷಗಳ ಕಾಲ ಸಂವಿಧಾನಿಕ ಹುದ್ದೆಯಲ್ಲಿದ್ದು ಅಪೋಸಿಷನ್ ಲೀಡರು, ಇನ್ನೊಂದು ಲೀಡರು, ಮುಖ್ಯಮಂತ್ರಿಗಳು ಏನೋ ಒಂದು ಹುದ್ದೆಯನ್ನು ಇಟ್ಕೊಂಡು 17 ವರ್ಷಗಳ ಕಾಲ ಅವರು ಸಂವಿಧಾನಿಕ ಹುದ್ದೆಯಲ್ಲಿ ಅವರು ರಾಜಕಾರಣದಲ್ಲಿ ಮುಂದುವರೆದಿರೋ ಕಾರಣ ನಾನು ಅವರು ಯಶಸ್ವಿಯಾಗಿ ಅವರು ಮುಖ್ಯಮಂತ್ರಿಗಳಾಗಿ ಕೂಡ 4 ವರ್ಷಗಳ ಕಾಲ ಅವ್ರು ಪೂರ್ಣಗೊಂಡ ಮಾಡಿದ್ದಾರೆ. ಹಂಗಾಗಿ ಇವತ್ತು ಅವ್ರು ಹೇಳ್ತಾ ಇದ್ರು 7 ವರ್ಷ. ಹಂಗಾಗಿ ಅವ್ರು ಹೇಳ್ತಾ ಇದ್ರು, ಒಂದು ಕಡೆ ದೇವರಾಜ ಅರಸು ಅವರು ಏನ್ ಆಡಳಿತ ಅವಧಿಯಲ್ಲಿ ಮಾಡಿದಂತ ಒಳ್ಳೆ ಕೆಲಸಗಳು ನೋಡಿದ್ರೆ ನಾವು ಸನ್ಮಾನ್ಯ ಸಿದ್ದರಾಮಯ್ಯವ್ರನ್ನ ಹೋಲ್ಸಕ್ಕಾಗಲ್ಲ. ಯಾಕಂದ್ರೆ ದೇವರಾಜ ಅರಸರೇ ಬೇರೆ, ಸಿದ್ದರಾಮಯ್ಯರು ಬೇರೆ ಆಗ್ತಾರೆ. ದೇವರಾಜ ಅರಸರಿಗೆ ಸಿದ್ದರಾಮಯ್ಯರಿಗೆ ಹೋಲಿಸಿದ್ರೆ ಆಕಾಶಕ್ಕೆ ಭೂಮಿಗೆ ಹೋಲಿಸಿದಂತಾಗುತ್ತೆ. ಹಂಗಾಗಿ ದೇವರಾಜ ಅರಸರಿಗೆ ಮತ್ತು ಸಿದ್ದರಾಮಯ್ಯರಿಗೆ ಹೋಲಿಸೋದು ಅಷ್ಟು ಮಟ್ಟಿಗೆ ಸಂಜಾಸಿ ಅಲ್ಲ ಅನ್ನೋದು ನನ್ನ ವೈಯಕ್ತಿಕವಾದಂತಹ ಅಭಿಪ್ರಾಯ ಆಗಿರೋ ಕಾರಣ ಭಗವಂತ ಇನ್ನು ಅವಕಾಶವನ್ನು ಕೊಟ್ಟರೆ ದೊಡ್ಡ ಹುದ್ದೆಗೆ ಹೋಗ್ಲಿ. ದೇವರಾಜ ಅರಸರು ಮಾಡಿದಂತ ಒಳ್ಳೆ ಕೆಲಸಗಳು ಇವತ್ತು ಕೂಡ ಶಾಶ್ವತವಾಗಿ ನಿಂತಾವ, ಇವತ್ತು ಕೂಡ ಜನರು ನೆನೆಸ್ತಾರ. ಆ ರೀತಿ ಸಿದ್ದರಾಮಯ್ಯ ಸಾಹೇಬರು ಅವರು ಮುಖ್ಯಮಂತ್ರಿಗಳು ದೇವರಾಜ ಅರಸರು ದಾಖಲೆಯನ್ನು ಮುಗಿದಿರ್ಬೋದು, ಆದ್ರೆ ಅವ್ರ ಅವಧಿ ಏನಿದೆನೋ ಅವರು ದೇವರಾಜ ಅರಸರು ಮಾಡಿದಂತ ಎಲ್ಲ ಬಡವರ ಪರವಾದಂತ ಒಳ್ಳೆ ಕೆಲಸಗಳು, ರೈತರ ಪರವಾದಂತ ಒಳ್ಳೆ ಕೆಲಸಗಳು, ಅವ್ರಿಗೆ ಬಡವರಿಗೆ ಬೇಕಾದಂತ ಎಲ್ಲಾ ವಿಚಾರಗಳ ಬಗ್ಗೆ ದೇವರಾಜ ಅರಸ್ ನಂಬರ್ 1 ಆಗಿದ್ದಾರ. ನಾನ್ ಕೂಡ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಂತ ಟೈಮಲ್ಲಿ ನಾನು ಕೂಡ MLA ಆಗಿ ಆಯ್ಕೆ ಆಗಿದ್ದೆ. ಅವತ್ತು ಅವ್ರ ಮನೆಗೆ ಹೋಗಿ ನಾನು ಅವ್ರಿಗೆ ಮಾಲಾರ್ಪಣೆ ಮಾಡಿ ಅವ್ರಿಗೆ ಒಂದೇ ಮಾತು ಹೇಳ್ತೇನೆ, ಅಣ್ಣವರೇ ನೀವು ಮುಖ್ಯಮಂತ್ರಿ ಆಗಿದ್ರಿ, ನಾವು ಪಾಪ ನೀವು ಅವತ್ತಿದ್ದಂತ ಸಂದರ್ಭದಲ್ಲಿ JDS ಪಾರ್ಟಿಯಿಂದ ಹೊರಗಡೆ ಬಂದಂತ ಟೈಮಲ್ಲಿ ಅವರು JDS ಪಕ್ಷದವರು ಬಹಳಷ್ಟು ನಿಮ್ನ ತ್ರಾಸ ಕೊಟ್ಟಂತ ಟೈಮಲ್ಲಿ ಕೂಡ ಅಲ್ಲಿ ವರ್ಣನಿಂದನೂ ಅವರು ಎಲ್ಲಿಂದ JDS ಪಾರ್ಟಿಯಿಂದ ಹೋಗಿ ಬೈ ಎಲೆಕ್ಷನ್ ನಿಂತಿರಲ್ಲ, ಬೈ ಎಲೆಕ್ಷನ್ ನಿಂತಿದ್ ವರ್ಣ ಅವ್ರು ಶೇಷನ್ ಅವರು ಎಲೆಕ್ಷನ್ ಕಮಿಷನರ್ ಆಗಿದ್ದರು. ಶೇಷನ್ ಅವರು ಎಲೆಕ್ಷನ್ ಕಮಿಷನರ್ ಆದಂತ ಟೈಮಲ್ಲಿ ನಮ್ದು ಕುಮಾರಸ್ವಾಮಿ ಗೌರ್ಮೆಂಟ್ ಅಲ್ಲಿ ನಾನು ಜನಾರ್ದನ್ ರೆಡ್ಡಿ ಅವರು ಮುಖ್ಯಮಂತ್ರಿಗಳಾಗಿದ್ವಿ. ಅವತ್ತು ನಮ್ದು ಕೂಡ ಇತ್ತು ದೇವರಾಜ ಅರಸ್ ತರ ಸಿದ್ದರಾಮಯ್ಯ ಕೂಡ ಆಗ್ತಾರ ಏನು, ಬಡವರಿಗೆ ಅನುಕೂಲ ಆಗುತ್ತೆ ಅನ್ನೋ ಅಂತೇಳಿ ಅವತ್ತು ಜನಾರ್ದನ್ ರೆಡ್ಡಿ ಅವರು ಕೂಡ ಅವ್ರಿಗೆ ಪಾಪ ಹೋಗಿ ಮಾತಾಡಿಸಿ ನೀವು ಗೆಲ್ಲಲೇಬೇಕು, ಹಿಂದುಳಿದಂತ ಜಾತಿಗಳಿಗೆ ನೀವೊಬ್ಬ ಇನ್ನೊಂದು ದೊಡ್ಡ ವ್ಯಕ್ತಿಯಾಗಿ ಹೆಮ್ಮರವಾಗಿ ಒಂದು ಮರದ ತರ ಒಂದು ನೆರಳು ಕೊಡಂತ ಕೆಲಸ ಆಗ್ಬೇಕಂತೇಳಿ ಜನಾರ್ದನ್ ರೆಡ್ಡಿ ಅವ್ರಿಗೆ ನೆನಪೈತಿಲ್ಲ ಗೊತ್ತಿಲ್ಲ ಆಗ್ಲಿ, ನಾನು ಹೋಗಿದ್ದೆ ನೆನಪಿದೆ, ಜನಾರ್ದನ್ ರೆಡ್ಡಿ ಜೊತೆಲೂ ಕೂಡ ಹೋಗಿದ್ದು ನನಗೆ ನೆನಪಿದೆ. ಹಂಗಾಗಿ ಅವತ್ತು ಇವತ್ತು ನೋಡಿದಂತ ಟೈಮಲ್ಲಿ ನಾನ್ ದೇವರಾಜ ಅರಸರ್ನ ಅವ್ರು ಮಾಡಿದಂತ ಒಳ್ಳೆ ಕೆಲಸನ ಮೀರಿಸ್ತಾರೇನ ಅಂದ್ಕೊಂಡಿದ್ದೆ. ಸಿದ್ದರಾಮಯ್ಯ ಸಾಹೇಬ್ರ ಕೈಯಲ್ಲಿ ಅವ್ರು ಮಾಡಿದಂತ ಒಳ್ಳೆ ಕೆಲಸಗಳು ಮಾಡ್ಲಿಕ್ಕೆ ಮೀರ್ಸಕ್ ಆಗ್ಲಿಲ್ಲ. ದೇವರಾಜ ಅರಸರು ಆಕಾಶ, ಇವರು ಭೂಮಿ ಆಗ್ತಾರ, ಆಕಾಶಕ್ಕೆ ಭೂಮಿಗೆ ಹೋಲ್ಸಕ್ ಆಗಲ್ಲ ಅನ್ನಂತ ವಿಚಾರವನ್ನು ಇಟ್ಕೊಂಡು ಕೂಡ ಒಂದು ವಿಷಯ ಕ್ಲಾರಿಫಿಕೇಶನ್ ಕೊಡಿಲ್ಲ ಅಂದ್ರೆ ಕನ್ಫ್ಯೂಸ್ ಆಗ್ತಾರೆ ಮೀಡಿಯಾದಲ್ಲಿ. ಬಿಜೆಪಿ ಪಾರ್ಟಿ ಅವತ್ತು ನಾನು ಸಸ್ಪೆಂಡ್ ಆಗಿದ್ದ ಸಂದರ್ಭ, ಅದು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಬಂದು ನನ್ನ ಹತ್ರ ಮಾತಾಡಿದಾಗ ಸಪೋರ್ಟ್ ಮುಂದೆ ಒಂದಿನ ರಾಜ್ಯಕ್ಕೆ ಒಬ್ಬ ದೊಡ್ಡ ನಾಯಕನಾಗಿ ಶ್ರಾಮಲ್ ಕೂಡ ಬೆಳಿಬೇಕು ಅಂದ್ರೆ ನನ್ನಂತವನ್ನ ತುಳಿತಾ ಇದ್ದಾರೆ ಅಂತ ಹೇಳಿ ಹೇಳಿದಾಗ ಆ ಸಂದರ್ಭದಲ್ಲಿ ಅವ್ರಿಗೆ ನಾವು ಮಾರಲ್ ಆಗಿ ಸಪೋರ್ಟ್ ಮಾಡಿರೋದು. ಹೌದು, ಅವತ್ತು ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಅವ್ರಿಗೆ ಸಪೋರ್ಟ್ ಮಾಡಂತ ಕೆಲಸ ಕೂಡ ನಾವು ಮಾಡಿದ್ವಿ, ಇಲ್ಲ ಅನ್ನಕ್ ಹೋಗಲ್ಲ. ಯಾಕಂದ್ರೆ ಅವತ್ತಿದ್ದಂತ ಚಾಮುಂಡೇಶ್ವರಿ ಕ್ಷೇತ್ರ ಅಲ್ಲ, ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಶೇಷನ್ ಅವರು ಎಲೆಕ್ಷನ್ ಕಮಿಷನ್ ಅವ್ರ ಚುನಾವಣೆ ನಡೀತಾ ಅವತ್ತು ನಾವೆಲ್ಲರೂ ಕೂಡ ಅವ್ರ ವಿಚಾರಗಳನ್ನು ಇಟ್ಕೊಂಡು ನಾವು ಒಂದು ಅವ್ರಿಗೆ ಅನುಕೂಲ ಆಗ್ಬೇಕಂತೇಳಿ ಅವತ್ತು ಹೇಳಿದ್ವಿ. ಹಂಗಾಗಿ ಇವತ್ತು ಜನಾರ್ದನ್ ರೆಡ್ಡಿ ಅವರು
ಅವರು ಒಂದು ವಿಡಿಯೋವನ್ನು ನೋಡಿಸಿದ್ರು. ಯಾಕಂದ್ರೆ ಯಾವ ರೀತಿಯಲ್ಲಿ ಅವರು ಗುಂಪಾಗಿ ನಾರಾ ಭರತ್ ರೆಡ್ಡಿ ಅವರು, ಸತೀಶ್ ರೆಡ್ಡಿ ಅವರು ಎಲ್ಲ ಹಿಂಬಾಲಕರ ಜೊತೆಲಿ ಗುಂಪಾಗಿ ಬಂದು ಜನಾರ್ದನ್ ರೆಡ್ಡಿ ಅವ್ರ ಮನೆ ದಾಳಿ ಮಾಡಂತ ಟೈಮಲ್ಲಿ ಆ ರಾಜಶೇಖರನ್ ಯುವಕ ಏನಿದ್ದಾನೋ ಪೊಲೀಸರು ಲಾಠಿ ಚಾರ್ಜ್ ಮಾಡಂತ ಟೈಮಲ್ಲಿ ಅವ್ರು ಲಾಠಿ ಚಾರ್ಜ್ ಮಾಡ್ತಾರ ಮಫ್ಟಿಯಲ್ಲಿ ಹಿಡ್ಕೊಂಡು. ಆಮೇಲೆ ಅವ್ರ ಗನ್ ಮ್ಯಾನ್ ನೇರವಾಗಿ ಫೈರ್ ಮಾಡಂತ ಕೆಲಸ ಮಾಡ್ತಾರೆ. ಅವ್ರು ಫೈರ್ ಮಾಡಿರೋಂಥದ್ದು ಕೇವಲ ನಾರಾ ಭರತ್ ರೆಡ್ಡಿ ಅವರ ಶಾಸಕರು ಕಣ್ಣೆದುರುಗಡೆ ನಡೆದಿದ್ರು ಕೂಡ ಇದನ್ನ ಅವ್ರ ಪ್ಲಾನ್ ಅನ್ನು ತಿರುಗಿಸ್ಬೇಕನ್ನಂತ ಪ್ರಯತ್ನ ಮಾಡಿ ಆ ತಿರ್ಚುವಂತ ಪ್ಲಾನ್ ಅಲ್ಲಿ ಫೇಲ್ ಆಗಿದ್ದಾರೆ. ಯಾಕಂದ್ರೆ ಅವ್ರು ಏನಂದ್ರೆ ಅಂದ್ಕೊಂಡ್ರೆ ಹಳೆ ಕಾಲ ರಾಜಕಾರಣ ಅಂದ್ಕೊಂಡಾರ. ಹಳೆ ಕಾಲ ರಾಜಕಾರಣದಲ್ಲಿ ಅವತ್ತು ಮೊಬೈಲ್ಸ್ ಇದ್ದಿಲ್ಲ, ಅವತ್ತಿನ ಈ ಟೆಕ್ನಾಲಜಿ ಇದ್ದಿಲ್ಲ. ಯಾರನ್ನ ಕೊಲೆ ಆದ್ರೆ ಅದು ತಿಳ್ಕೊಳ್ಳೋದು ಇನ್ವೆಸ್ಟಿಗೇಷನ್ ಮಾಡೋ ಒಳಗಡೆ ಸುಮಾರು 5 ವರ್ಷ 10 ವರ್ಷ ಆಗ್ತಿತ್ತು. ಇವತ್ತು ಹಂಗ ಆಗಲ್ಲ ನೋಡಿ. ಎಲ್ಲ ವಿಚಾರಗಳು ಕೂಡ ಜನಾರ್ದನ್ ರೆಡ್ಡಿ ಅವರು ಮೊಬೈಲ್ ಅಲ್ಲಿ ಅವ್ರು ಇವಾಗ ಕೂಡ ಯಾರೋ ಅವ್ರ ಕ್ಯಾಮ್ರಾಮನ್ ನ ಫೋಟೋ ಹೊಡ್ಕೊ ಅಂತ ಹೇಳಿದ್ರು. ಆ ಹುಡುಗ ಎಲ್ಲ ಕೂಡ ರೀಲ್ಸ್ ಮಾಡಿ ಎಲ್ಲ ಕೂಡ ಕವರ್ ಮಾಡಿರೋ ಕಾರಣ ಅದ್ರ ಜೊತೆಲಿ ನಮ್ಮ ರವಿ ಅನ್ನೋ ಹುಡುಗ ಕೂಡ ಕವರ್ ಮಾಡಿದಾನೆ. ಇನ್ನು ಬಹಳಷ್ಟು ವಿಜುವಲ್ಗಳು ಇದಾವ. ರವಿ ಅನ್ನಂತ ಹುಡುಗ ಕೂಡ ಇದನ್ನ ಅಲ್ಲಿ ಕೂಡ ಅವ್ರು ಕೂಡ ಕವರ್ ಮಾಡಿದಾನ. ಅಂದ್ರೆ ಇವೆಲ್ಲ ನೋಡಿದಂತ ಟೈಮಲ್ಲಿ ನನ್ಗೆ ಫಸ್ಟ್ ಆಫ್ ಆಲ್ ಅವರು ಶಾಸಕರು ಹೇಳ್ಬೇಕಾಗಿತ್ತು. ಯಾಕಂದ್ರೆ ನಾವು ಅನೇಕ ಕಡೆ ಜಾಲತಾಣದಲ್ಲಿ ಕೂಡ ಇವತ್ತು ಎಲ್ಲಾ ಕಡೆ ಕೂಡ ಅವರು ಹಾರಿಸಿದಂತ ಗುಂಡು ರಾಜಶೇಖರ್ಗೆ ಬಡಿತು ಸತ್ತೋಯ್ತು ಅನ್ನಂತ ಟೈಮಲ್ಲಿ ಕೂಡ ಅವನು ಸಮರ್ಥಿಸ್ಕೊಳಕ್ ಹೋಗಿ ತಪ್ಪು ಮಾಡ್ಕೊಂತ ಏನೋ ಹೋಗ್ತಾ ಇದ್ದಾನೋ. ಇವತ್ತು ಎಲ್ಲಾ ರೀತಿಯಲ್ಲೂ ಕೂಡ ಎಲ್ಲಾ ವಿಡಿಯೋಗಳು ಬಂದ ನಂತರ ಕೂಡ ಇಲ್ಲಿ ತನಕ ಯಾಕೆ ಬಂಧಿಸಿಲ್ಲ ಅನ್ನಂಥದ್ದು ಸರ್ಕಾರಕ್ಕೆ ನಾನು ಪ್ರಶ್ನೆಯನ್ನು ಕೇಳ್ತೇನೆ. ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.